ಮಹಾಸೂರ್ಯಗ್ರಹಣ, ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ ಅದರ ಫಲ ಚೆನ್ನಾಗಿ ಸಿಗುತ್ತೆ, ಗೌರವ ಸಿಗುತ್ತೆ. ಗ್ರಹಣ ಸಂಭವಿಸ್ತಾ ಇದೆ, ಯಾವ ರಾಶಿ ಸಂಭವಿಸ್ತಾ ಇದೆ, ಯಾವ ರಾಶಿ ಮೇಲೆ ಪ್ರಭಾವ ಇರ್ತದೆ. ಕನ್ಯಾ ರಾಶಿಯವರ ಮೇಲೆ ಮಹಾಸೂರ್ಯ ಗ್ರಹಣ 2026ನೇ ಇಸ್ವಿಯ ಹೊಸ ವರ್ಷದ ಮೊಟ್ಟ ಮೊದಲನೆಯ ಗ್ರಹಣ. ಮಹಾಸೂರ್ಯ ಗ್ರಹಣದ ವಿಶೇಷ ಪ್ರಭಾವ ಏನಿರಲಿದೆ, ಒಂದು 5 ವಿಚಾರಗಳು ತಿಳಿಸ್ತೇನೆ. ಯಾಕೆಂದ್ರೆ ಈ ಗ್ರಹಣ ನಿಮಗೆ ಅಂದ್ರೆ ಕನ್ಯಾ ರಾಶಿಯವರಿಗೆ ಶುಭ ಫಲವನ್ನ ಕೊಡಲಿದೆ. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ, 6ನೇ ರಾಶಿಯಲ್ಲಿ, 10ನೇ ರಾಶಿಯಲ್ಲಿ ಹಾಗೂ 11ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಶುಭ ಫಲವನ್ನ ಕೊಡಲಿದೆ. ಸೊ ಫೆಬ್ರವರಿ 17ನೇ ತಾರೀಕು ಮಂಗಳವಾರ, ಮಾಘ ಮಾಸದ ಅಮಾವಾಸ್ಯೆ, ಶಿವರಾತ್ರಿ ಮುಗಿದ ನಂತರ ಬರುವ ಶಿವರಾತ್ರಿ ಅಮಾವಾಸ್ಯೆ ಅಂತ ಹೇಳಬಹುದು. ಅವತ್ತಿನ ದಿವಸ ಸಂಭವಿಸಲಿರುವಂತಹ ಈ ಆಂಗ್ಲ ನೂತನ ಸಂವತ್ಸರ 2026ನೇ ಇಸ್ವಿಯ ಮೊಟ್ಟ ಮೊದಲನೆಯ ಗ್ರಹಣ, ರಾಹುಗ್ರಸ್ತ ಮಹಾಸೂರ್ಯ ಗ್ರಹಣ ಕನ್ಯಾ ರಾಶಿಯವರಿಗೆ ಶುಭ ಫಲವನ್ನ ತಂದು ಕೊಡಲಿದೆ. ಎಸ್, ಈ ಒಂದು ಗ್ರಹಣ ಆಚರಣೆ ಇಲ್ಲ. ಯಾಕೆಂದ್ರೆ ಗ್ರಹಣ ಕಾಣಿಸ್ತಾ ಇಲ್ಲ, ಅಂದ್ರೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಆದ್ರಿಂದ ಭಾರತದಲ್ಲಿ ಇದರ ಆಚರಣೆ ಇಲ್ಲ. ಅಂದ್ರೆ ಗ್ರಹಣದ ಆದಿ ಮಧ್ಯೆ ಅಂತ್ಯ 3 ಸಲ ಸ್ನಾನ ಮಾಡೋದಿರಬಹುದು, ಅಥವಾ ಉಪವಾಸ ಇರತಕ್ಕಂಥದ್ದಿರ್ಬೋದು, ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದು ಇರ್ಬೋದು. ಇವೆಲ್ಲ ಯಾವುದೇ ರೂಲ್ಸ್ ಅಪ್ಲೈ ಆಗಲ್ಲ. ಕಾರಣ ಈ ಗ್ರಹಣ ಕಾಣಿಸ್ತಾ ಇಲ್ಲ. ಆದ್ರಿಂದ ಈ ಗ್ರಹಣ ಆಚರಣೆ ಇಲ್ಲ. ಹಾಗಾದ್ರೆ ಆಚರಣೆ ಇಲ್ದೋದ್ರೆ ಪ್ರಭಾವ ಇದ್ದೇ ಇರುತ್ತೆ. ಪ್ರಭಾವ ಬೇರೆ, ಆಚರಣೆ ಬೇರೆ. ಇದೆರಡು ಸಪರೇಟ್ ಎಂಟಿಟಿ, ಅರ್ಥ ಮಾಡ್ಕೊಳ್ಬೇಕು, ಗೊತ್ತಲ್ವಾ? ಸೊ ಬಹಳಷ್ಟು ಜನ ಆಚರಣೆ ಇಲ್ಲ ಅಂದ್ಮೇಲೆ ಮತ್ತೆ ಇನ್ಯಾಕ್ರಿ ಇನ್ನೇನ್ರಿ ಪ್ರಭಾವ, ಏನ್ರಿ ಎದುರಿಸ್ತೀರಾ ಅಂತ. ಆತರ ಎದುರಿಸೋದು ವಿಡಿಯೋನು ಇದಲ್ಲ, ಇದು ಶುಭ ವಿಚಾರಗಳ ವಿಡಿಯೋ. ಎರಡನೇದಾಗಿ ಆಚರಣೆ ಬೇರೆ, ಪ್ರಭಾವ ಬೇರೆ ಆಗಿರುತ್ತೆ. ಈಗ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಷಷ್ಠ್ಯಾಧಿಪತಿಯಾದಂತಹ ಪಾಪಗ್ರಹನಾಗಿರತಕ್ಕಂಥ ರವಿಗ್ರಹ ಷಷ್ಠದಲ್ಲಿ, ನಿಮ್ಮ ವ್ಯಯಾಧಿಪತಿ 12ನೇ ಮನೆ ಅಧಿಪತಿಯಾಗಿರತಕ್ಕಂಥ ರವಿಗ್ರಹ ಷಷ್ಠದಲ್ಲಿ ಅಂದ್ರೆ 6ನೇ ಮನೆಯಲ್ಲಿ ರಾಹುಗ್ರಸ್ತನಾಗಿ ರಾಹುಗ್ರಸ್ತ ಸೂರ್ಯಗ್ರಹಣ ಆಗ್ತಾ ಇರತಕ್ಕಂಥದ್ದು. ಈ ಒಂದು ವಿಶೇಷವಾದಂತಹ ಸಂದರ್ಭವನ್ನು ನೀವು ಗಮನಿಸಬೇಕು. ಇದರಲ್ಲಿ 5 ಅದ್ಭುತವಾದಂತಹ ಶುಭ ವಿಚಾರಗಳಿದೆ ಕನ್ಯಾ ರಾಶಿಯವರಿಗೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ ನಾನು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಹಾಸೂರ್ಯ ಗ್ರಹಣ ಕನ್ಯಾ ರಾಶಿಯವರಿಗೆ ಮೊದಲನೇ ಶುಭ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಶತ್ರುಗಳ ಬಲ ಕುಗ್ಗುತ್ತದೆ ಅಂತ. ಅಂದ್ರೆ ನೀವು ಕನ್ಯಾ ರಾಶಿಯವರಾಗಿದ್ರೆ ಏನಾದ್ರು ನಿಮಗೆ ಶತ್ರು ಇರ್ತಾರಲ್ಲ, ದುಶ್ಮನ್ ಕಹಾ ಹೇ ಅಂದ್ರೆ ಊರು ತುಂಬಾ ಹೇ ಗುರುಗಳೇ, ಏನ್ ಮಾಡೋದು, ಎಲ್ಲರೂ ನಮ್ಮ ಶತ್ರುಗಳೇ ಆಗ್ಬಿಟ್ಟಿದ್ದಾರೆ ಅಂತ. ಸೊ ನಿಮಗೆ ಗೊತ್ತಿರುವಂತಹ ಶತ್ರು ಇರಬಹುದು, ನಿಗೂಢ ಶತ್ರು ಅಂದ್ರೆ ಸೀಕ್ರೆಟ್ ಶತ್ರು ಬೇಕಾಗಿರ್ಬೋದು. ನಿಮಗೆ ಗೊತ್ತಿಲ್ಲ, ನಿಮ್ಗೆ ಮುಂದ್ಗಡೆ ಚೆನ್ನಾಗಿದ್ದಾರೆ, ನಿಮ್ ಬೆನ್ನ ಹಿಂದೆ ನಿಮ್ ಶತ್ರು ಆಗಿರ್ತಾರೆ ಅವರು. ಸೊ ನಿಮ್ಮ ಬೆನ್ನ ಹಿಂದೆ ಚಾಕು ಅಂತ ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳೋಣ, ಆಯ್ತಾ? ಸೊ ಆತರ ಯಾವುದೇ ನಿಗೂಢ ಶತ್ರು ಇರ್ಲಿ, ಗೊತ್ತಿರತಕ್ಕಂಥ ಶತ್ರು ಇರ್ಲಿ, ಯಾವುದೇ ಶತ್ರು ಇರಲಿ, ಅವರು ಸ್ವಲ್ಪ ನ್ಯೂಟ್ರಲೈಸ್ ಆಗ್ತಾರೆ ಅಂತ ಕಂಡು ಬರ್ತಾ ಇದೆ. ನಿಮ್ಮ ವಿರುದ್ಧ ಮಾಡುವ ಯಾವ ಸಂಚುಗಳು ಸಹ ಕೆಲಸ ಮಾಡೋದಿಲ್ಲ ಅವರದ್ದು. ಅವರು ಎಕ್ಸ್ಪೋಸ್ ಸಹ ಆಗ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ನಿಮಗೆ ಇವರೇ ನಮ್ಮ ಶತ್ರುಗಳು ಅಂತ ಹೇಳಿ. ಸೊ ಇದೆಲ್ಲ ಕೆಲವಿಷ್ಟು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಅಡ್ಡಿ ಆತಂಕ ಕೊಡ್ತಾ ಇರ್ತಕ್ಕಂಥ, ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರಲ್ಲ ತನ್ನಿಂದ ತಾನಾಗೆ ದೂರವಾಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಅದ್ಭುತಗಳಿರ್ತಕ್ಕಂಥದ್ದು ದೇವತಾರಾಧನೆಗಳಿಂದ, ಗ್ರಹಣದ ಒಂದು ವಿಶೇಷ ಪರಿಹಾರಾದಿಗಳಿಂದ ನೆನ್ಪಿಟ್ಕೊಳ್ಳಿ. ಇದು ಬಹಳ ಮುಖ್ಯವಾಗಿರುತ್ತದೆ. ನಾವು ವಿಶೇಷವಾಗಿ ನಿಮಗೆ ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ, ಅದ್ಭುತವಾಗಿದೆ ಪ್ರಸಾದ. ಎರಡನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಮಹಾಸೂರ್ಯ ಗ್ರಹಣ ಫಲ ಏನಪ್ಪಾ ಅಂದ್ರೆ, ಉದ್ಯೋಗದಲ್ಲಿ ಮುನ್ನಡೆ, ಸ್ಪರ್ಧೆಯಲ್ಲಿ ಗೆಲುವು ಅಂತ. ನೀವು ಯಾವುದೇ ರೀತಿಯಾದಂತಹ ಜಾಬ್ ಮಾಡ್ತಾ ಇರತಕ್ಕಂತಹ ಕನ್ಯಾ ರಾಶಿಯವರು ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಏಳಿಗೆಗಳನ್ನ, ಅಪ್ಲಿಫ್ಮೆಂಟ್ ತುಂಬಾ ಚೆನ್ನಾಗಿ ನೋಡಬಹುದಾಗಿರ್ತದೆ. ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಲೆಕ್ಕ ಹಾಕುವ ನಿಮ್ಮ ಚಾತುರ್ಯ, ನಿಮ್ಮ ವಿಶ್ಲೇಷಣೆ ಮಾಡುವಂತಹ ಶಕ್ತಿ, ಇದೆಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಎಲ್ಲಿ ಜಾಬ್ ಮಾಡ್ತಾ ಇದ್ದೀರೋ ಅಲ್ಲಿ ರೆಕಗ್ನೈಸ್ ಆಗ್ತೀರಾ. ಪ್ರಮೋಷನ್ ಆದಿಗಳಿಗೆ ತುಂಬಾ ಅನುಕೂಲ ಸಿಗಲಿದೆ. ನೀವೇನಾದ್ರು ಸ್ಪರ್ಧೆಗಳ
ಸ್ಪರ್ಧೆಗಳಲ್ಲಿ ಒಂಥರ ಇದು ಸ್ಪರ್ಧೆ ತರ ಆಗೋಗ್ತಾ ಇದೆ, ಇದು ಏನಾಗುತ್ತೆ ನಾನು ಗೆಲ್ತೀನ ಒಂಥರ ಅನ್ನೋ ರೀತಿಯಲ್ಲಿ ಇದ್ರೆ ಖಂಡಿತವಾಗಿ ಗೆಲ್ತೀರಾ. ಅದು ಜಾಬ್ ಅಲ್ಲಿ ಸ್ಪರ್ಧೆ ಆಗಿರಬಹುದು, ಹೊರಗಡೆ ಯಾವುದೇ ಜೀವನದಲ್ಲಿ ಸ್ಪರ್ಧೆ ಆಗಿರಬಹುದು. ಸ್ಪರ್ಧೆಯಲ್ಲಿ ಬಹಳ ಅದ್ಭುತವಾದಂತಹ ಗೆಲುವು ನಿಮ್ಮದಾಗಲಿದೆ ಅಂತ. ಬೇಕಾದ್ರೆ ನೀವು ಜಾಬ್ಲೆಸ್ ಆಗಿ ಇಂಟರ್ವ್ಯೂಗೆ ಹೋಗ್ತಾ ಇದ್ರೆ ಅಂದ್ರೆ ಇಂಟರ್ವ್ಯೂನಲ್ಲಾಗಿರ್ಬಹುದು, ಎಕ್ಸಾಮ್ಸ್ ಅಲ್ಲಾಗಿರಬಹುದು, ಯಾವ್ದಾದ್ರು ಕೇಸ್ಗಳಲ್ಲಾಗಿರಬಹುದು, ಕಾಂಪಿಟೇಷನ್ ನೀವೇ ಗೆಲ್ತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ನಿಮ್ಮ ಮಾತಿಗೆ ತುಂಬಾ ಮೌಲ್ಯ ಬರಲಿದೆ, ತುಂಬಾ ತೂಕ ಬರಲಿದೆ ನಿಮ್ಮ ಮಾತಿಗೆ ಅಂತ ಕಂಡು ಬರ್ತಾ ಇದೆ. ಅದ್ಭುತವಾದಂತಹ ಅವಕಾಶಗಳು, ಇದನ್ನೆಲ್ಲ ಕನ್ಯಾ ರಾಶಿಯವರು ಆ ಒಂದು ಗ್ರಹಣ ಶಾಂತಿಗಳಿಂದ ಪಡ್ಕೊಳ್ಳಬಹುದಾಗಿರತಕ್ಕಂಥದ್ದು. ಸೊ ಆದ್ರಿಂದ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಪರಿಹಾರ ತಿಳಿಸ್ತೇನೆ, ಖಂಡಿತವಾಗಿ ವಿಡಿಯೋ ಎಂಡ್ ತನಕ ನೋಡಿ. ಅದ್ಭುತವಾದ ಉತ್ತರ ಭಾರತ ನೇಪಾಳ ದೇಶ, ಬೇರೆ ದೇಶ ಅದು, ನೇಪಾಳ ದೇಶದಲ್ಲೇ ವಿಶೇಷವಾದ ಪರಿಹಾರ ಮಾಡಿ ಅಲ್ಲಿಂದ ವಿಶೇಷ ಪ್ರಸಾದ ತಂದು ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಈ ಗ್ರಹಣ ಫಲದಲ್ಲಿ ಏನಪ್ಪಾ ಅಂತಂದ್ರೆ, ಹಳೆಯ ಸಾಲ ಅಥವಾ ಹಳೆಯ ರೋಗ ಬಾಧೆಗಳಿಂದ ಮುಕ್ತಿಯನ್ನ ಪಡೀತಕ್ಕಂಥ ಒಂದು ಅವಕಾಶ ಅಂತ. ಏನಾಗ್ಬಿಡುತ್ತೆ, ನೀವು ಷಷ್ಠ ಭಾವದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಷಷ್ಠ ಭಾವವನ್ನ ರೋಗ ಸ್ಥಾನ ಅಂತಲೂ ಕರೀತಾರೆ. ಹಾಗೂ ಆ ಒಂದು ಭಾವದಲ್ಲಿ ಅಂದ್ರೆ 6ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದಾಗಿ ನಿಮ್ಮ ಸಮಸ್ಯೆಯೇ, ಆರೋಗ್ಯ ಬಾಧೆಯೇ, ರೋಗ ರುಜಿನಗಳೇ ಅದು ಕಡಿಮೆ ಆಗತಕ್ಕಂಥ ಎಲ್ಲ ಲಕ್ಷಣಗಳಿದೆ. ನೀವು ಕೂಡ ನಿಮ್ಮ ರೋಗ ಬಾಧೆಗಳು ಇಲ್ಲಿ ತನಕ ಹೆಂಗಿತ್ತು ಅಂದ್ರೆ, ಆರೋಗ್ಯ ಬಾಧೆ ಇದೆ ಬಟ್ ನಾನೇನೋ ನೋಡಲ್ಲ, ಬಿಡೋ ಹೋಗ್ತಾ ಇರ್ತದೆ ಬರ್ತದೆ ಹೋಗ್ತದೆ ಅಂತ ತುಂಬಾ ಕ್ಯಾಶುವಲ್ ಆಗಿ ತುಂಬಾ ಲೈಟ್ ಆಗಿ ತಗೊಂಡಿದ್ರಿ ನಿಮ್ಮ ಆರೋಗ್ಯವನ್ನ. ಆದ್ರೆ ಇನ್ಮೇಲೆ ನೀವು ಹಂಗ್ ಮಾಡಲ್ಲ. ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳಕ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀರಾ. ನಿಮಗೆ ಹೊಟ್ಟೆ ನೋಯ್ತಾ ಇದೆ, ಏನು ಕೊಟ್ಟೆ ನೋವು ಬರುತ್ತೆ ನನಗೆ ಅಂತ ಬೇರಿನ ತನಕ ಹೋಗಿ ಅದನ್ನ ಔಷಧಿ ಮಾಡ್ಲಿಕ್ಕೆ ನೋಡ್ತೀರಾ. ಅಥವಾ ಏನೇ ಆರೋಗ್ಯ ಬಾಧೆ ಇರ್ಲಿ, ತಲೆನೋವಿರ್ಲಿ, ಏನೇ ಆರೋಗ್ಯ ಬಾಧೆ ಇರ್ಲಿ, ಅದ್ರ ಬುಡಕ್ಕೆ ಹೋಗಿ ಕ್ಯಾದಕಿ ಬುಡಕ್ಕೆ ಹೋಗಿ ಏನಕ್ಕೆ ಬರ್ತಾ ಇದೆ ಇದನ್ನ ಬುಡದಿಂದನೇ ಕಿತ್ತು ಬಿಸಾಕ್ಬೇಕು, ಇನ್ಮೇಲೆ ಬರಬಾರ್ದು ನನಗೆ ಆರೋಗ್ಯ ಬಾಧೆ ಅನ್ನುವ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ. ತುಂಬಾ ಚೆನ್ನಾಗತ್ತೆ, ಏನೋ ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ. ಸ್ವಲ್ಪ ದೇವತಾರಾಧನೆಯ ಅವಶ್ಯಕತೆ ಇದೆ. ದೀರ್ಘಕಾಲದ ತಲೆನೋವು, ಬಹಳ ಕಾಲದಿಂದ ತಲೆನೋವು ಇದೆ ಅಂತಾದ್ರೆ, ಯಾವುದೇ ರೀತಿಯಾಗಿರತಕ್ಕಂತಹ ಸಾಲ ಬಾಧೆಗಳಿದ್ರೆ ಅದೆಲ್ಲ ದೀರ್ಘಕಾಲದಿಂದ ಹೊರತಕ್ಕಂಥದ್ದು, ಅದೆಲ್ಲದೂ ಸಹ ನಿಧಾನವಾಗಿ ಪರಿಹಾರ ಆಗ್ಲಿಕ್ಕೆ ಈ ಗ್ರಹಣ ತುಂಬಾ ಹೆಲ್ಪ್ ಮಾಡಲಿದೆ ಅಂತ ಕಂಡು ಬರ್ತಾ ಇದೆ. ಇನ್ನು 4ನೇ ಪಾಯಿಂಟ್, ಅನಿರೀಕ್ಷಿತ ಧನ ಲಾಭ ಅಂತ. ಏನಾಗುತ್ತೆ, ಕನ್ಯಾ ರಾಶಿಯವರು ನೀವೇನಾದ್ರು ಸರ್ವಿಸ್ ಓರಿಯೆಂಟೆಡ್ ಜಾಬ್ ಅಲ್ಲಿ ಇದ್ರೆ, ಸರ್ವಿಸ್ ಪ್ರೊವೈಡರ್ಸ್, ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ ಆದ್ರೆ, ಅಥವಾ ಕಮಿಷನ್ ಬೇಸ್ ಮೇಲೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ಅಥವಾ ಏನೋ ಕೆಲಸ ಮಾಡ್ತಾರೆ ಬಟ್ ಸೈಡ್ ಇನ್ಕಮ್ ಇರ್ಲಿ ಅಂತ ಇನ್ನೊಂದು ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ನಿಮಗೆ ತುಂಬಾ ಅನಿರೀಕ್ಷಿತವಾದಂತಹ ಒಂದು ಲಾಭ, ಧನಲಾಭವಾಗುವ, ಈ ಗ್ರಹಣದ ಫಲವಾಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಹಳೆಯ ಹಣ, ನಿಮಗೆ ಬರಬೇಕಾಗಿರತಕ್ಕಂಥ ಹಳೆ ಬಾಕಿ ಇದ್ರೆ ಅದು ಬಿಡುಗಡೆ ಆಗಿ ಬರುತ್ತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಆದ್ರೆ ಬಟ್ ಚಿಕ್ಕ 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 ಪುಟ್ಟ ಅನುಕೂಲಗಳಾಗುತ್ತೆ, ಬಟ್ ತುಂಬಾ ಸಂತೋಷ ಆಗುತ್ತೆ. ಆ ಚಿಕ್ಕ ಪುಟ್ಟ ಅನುಕೂಲಗಳು ಕೂಡ ಬೆನಿಫಿಷಿಯಲಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ನಿಮಗೆ ಚಿಕ್ಕ 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 ಏನ್ ಬೆನಿಫಿಟ್ಸ್ ಏನಾಗ್ತಾ ಇದೆ ನಿಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ವೆರಿ ಗುಡ್, ನಂಗೆ ಖುಷಿ ಆಯ್ತು ಇದು ಅಂತ. ಚಿಕ್ಕ ಪುಟ್ಟದಲ್ಲಿ ಕೂಡ ಆನಂದವನ್ನು ಕಾಣ್ತೀರಾ. ಸಂತೋಷ, ಒಳ್ಳೇದಾಗ್ಲಿ, ಅದನ್ನ ತುಂಬಾ ಚೆನ್ನಾಗಿ ಬರ್ಲಿ. ನಾವು ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. 5ನೇಯ ಶುಭ ವಿಚಾರ, 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಅಂತ. ಒಳ್ಳೆ ಆತ್ಮವಿಶ್ವಾಸ ಸಿಗುತ್ತೆ. ಸೂರ್ಯಗ್ರಹಣ ಸಾಮಾನ್ಯವಾಗಿ ದುರ್ಬಲತೆಯನ್ನೇ ಕೊಡೋದು, ಅದೇನು ಇದು ಕೊಡಲ್ಲ. ಆದ್ರೆ ಷಷ್ಠ 6ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಅದು ನಿಮಗೆ ದುರ್ಬಲತೆ ಅಲ್ಲದೆ ಒಂದು ಶಕ್ತಿಯನ್ನ, ಮಾನಸಿಕ ಶಕ್ತಿಯನ್ನ, ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ಶಿಸ್ತು ಜಾಸ್ತಿ ಆಗುತ್ತೆ, ನಿಯಂತ್ರಣ ಜಾಸ್ತಿ ಆಗುತ್ತೆ. ಸ್ವಲ್ಪ ಆತ್ಮಗೌರವದ ಬಗ್ಗೆ, ನಿಮ್ಮ ಗೌರವದ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ಅದನ್ನ ನೋಡ್ಕೊಂಡೆ ನಿಮ್ಮ ಆತ್ಮಗೌರವ ವೃದ್ಧಿ ಮಾಡ್ಕೊಳಕ್ ಏನ್ ಬೇಕು ಅದೇ ರೀತಿಯಲ್ಲಿ, ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ನಾನ್ ಕೂಡ ಇದನ್ನ ಹ್ಯಾಂಡಲ್ ಮಾಡ್ತೀನಿ, ನನ್ ಕೈಲೂ ಆಗತ್ತೆ, ನಾನು ಮಾಡ್ತೀನಿ ಅಂತ ಹೇಳಿ ಮುನ್ನುಗ್ಕೊಂಡು ಕೆಲಸ ಮಾಡ್ತೀರಾ. ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಒಳ್ಳೆ ಶುಭ ಸೂಚನೆಗಳು ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಒಂಥರ ಮೆಂಟಲಿ ಮೆಚ್ಯೂರ್ ಆಗ್ತೀರಾ ನೀವು ಅಂತ, ಒಂಥರ ಮಾನಸಿಕವಾಗಿ ಒಳ್ಳೆ ಮೆಚ್ಯೂರ್ ಆಗ್ತೀರಾ. ಒಳ್ಳೆ ಮೆಚ್ಯೂರ್ ಆಗುವ ಸಮಯ ಅಂತಾನು ಹೇಳ್ಬೋದು. ಈ ಗ್ರಹಣ ಶುಭ ಫಲವನ್ನು ಖಂಡಿತವಾಗಿ ಕೊಡುತ್ತೆ. ಆದ್ರೆ ಇದೆಲ್ಲದಕ್ಕೂ ಪರಿಹಾರ ಸ್ವರೂಪವಾಗಿ ನೀವು ಕೂಡ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ವಿಶೇಷವಾಗಿ ಉದ್ದಿನ ಬೇಳೆಯನ್ನ ದಾನ ಮಾಡ್ತಕ್ಕಂಥದ್ದು ಇರಬಹುದು, ಗೋಧಿಯನ್ನ ದಾನ ಮಾಡ್ತಕ್ಕಂಥದ್ದು ಇರಬಹುದು. 17ನೇ ತಾರೀಕು ಗ್ರಹಣ ಅಂದ್ರೆ 17ನೇ ತಾರೀಕು ಬೆಳಗ್ಗೆ ನೀವು ಇದೆಲ್ಲ ದಾನ ಮಾಡಬಹುದು. ಇಲ್ಲ ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ, ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ
ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರ್ತಕ್ಕಂಥ ಹಳಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೇದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು ಮೂರನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದರೆ ಇದನ್ನು ರುದ್ರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು
ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತೊಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.